जरा ಹಿಂಗೆ ಹಿಂದಿನ ಕಡೆ ಸೈಡ್ ಇದೆ ಎಲ್ಲರೂ ನಮಸ್ಕಾರ ಈ ಕಡೆ ಇಂಜಿನಿಯರ್ ನಮಸ್ಕಾರ ಸ್ನೇಹಿತರೆ, ನಾನು ಉಸ್ಮಾನ್ ಭಾಗ್ಯವಾಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ. ಇವತ್ತಿನ ದಿನ ನಮ್ಮ ಜೊತೆ ಬೆಳಗಾವಿ ಕಾರ್ಯದರ್ಶಿಗಳಾದ ಬಸವರಾಜ ಗೌಡರ್ ಅವರಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯ ಕರ್ನಾಟಕ ರಾಷ್ಟ್ರ ಪಕ್ಷದ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾದ ಶಕುಂತಲಾ ಹೆಗೇರ್ ಮೇಡಮ್ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಾನು ಇರ್ಫಾನ್ ಭಾಗ್ಯವಾಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ. ಇವತ್ತು ನಮ್ಮ ಜೊತೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಮಹಿಳಾ ಉಪಾಧ್ಯಕ್ಷರಾದಂಥ ಶಕುಂತಲಾ ಹೆಗೇರ್ ಮೇಡಮ್ ಅವರಿದ್ದಾರೆ. ಇವತ್ತು ನಾವು ಇಲ್ಲಿ ಸೇರಿರುವ ಉದ್ದೇಶ ಇಷ್ಟೇ, ಏನು ಇವತ್ತಿನ ನಮ್ಮ ಬೆಳಗಾವಿ ಜಿಲ್ಲೆಯ ಪಂಚಾಯಿತಿಗಳಲ್ಲಿ ಆಗುವಂಥ ನರೇಗಾ ಕಾರ್ಮಿಕರ ಮೇಲೆ ಆಗುವಂಥ ವಂಚನೆ ಕುರಿತು ಇವತ್ತು ನಾವು ಅಲ್ಲಿ ನಮ್ಮ CEO ಅವರಿಗೆ ಒಂದು ಮನವಿ ಕೊಡಲಿಕ್ಕೆ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಸಾಂಬತ್ ತಾಲೂಕಿನ ಮರ್ಕುಂಬಿ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿರುವ ನರೇಗಾ ಕಾರ್ಮಿಕರು ಇವತ್ತು ಇಲ್ಲಿ ಬಂದಿದ್ದಾರೆ. ಇವರಿಗೆ 4 ತಿಂಗಳಿಂದ ಅವರಿಗೆ ಪೇಮೆಂಟನ್ನು ಸಿಕ್ಕಿಲ್ಲ. ಮತ್ತು ಅದೇ ರೀತಿ ಇನ್ನೊಂದು 4-5 ವರ್ಷಗಳಿಂದ ಸ್ವಚ್ಛ ಪ್ರಾಮಾಣಿಕವಾಗಿ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡುತ್ತಿರುವಂಥವರಿಗೆ ಆ ಟೀಮ್ಗೆ ಒಂದು ಮೇಟ್ ಅರ್ಜಿಯನ್ನು ಮೇಟ್ ಹಜರಿಯನ್ನು ಕೊಡ್ತಾ ಇಲ್ಲ. ಆ ಉದ್ದೇಶಕ್ಕಾಗಿ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಬೆಳಗಾವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾದಂಥ ಶಕುಂತಲಾ ಹೆಗೇರ್ ಮೇಡಮ್ ಅವರು ಇದರ ಬಗ್ಗೆ ಮಾತನಾಡಲಿದ್ದಾರೆ. ನಮಸ್ಕಾರ ಬಂಧುಗಳೇ, ನಾನು ಶಕುಂತಲಾ ಹೆಗೇರ್ ಅಂತ, ರಾಜ್ಯ ಉಪಾಧ್ಯಕ್ಷ ಮಹಿಳಾ ಘಟಕ. ನಾವು ಸತತವಾಗಿ 3 ವರ್ಷಗಳಿಂದ ಪ್ರಾಮಾಣಿಕವಾಗಿ ನರೇಗಾ ಕೆಲಸವನ್ನು ನಿರ್ವಹಿಸುತ್ತಾ ಬಂದಿದ್ದು, ಮೊದಲು ನಮಗೆ ಕೆಲಸ ಪಡಿಬೇಕಾದ್ರೆ ಒಂದು ದೊಡ್ಡ ಹೋರಾಟಗಳನ್ನ ಮಾಡಿ ಕೆಲಸ ಪಡೆದಿದ್ದೀವಿ. ಆದ್ರೆ ಈಗ 3 ವರ್ಷಗಳಿಂದ ಕೆಲಸ ಮಾಡ್ತಿದ್ದೀವಿ. ಆದ್ರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಹೆಸರಿಗೆ ಕೆಲಸ ಕೊಟ್ಟಾರ, ಆದ್ರೆ ಅದರಿಂದ ನರೇಗಾ ಕಾರ್ಮಿಕರಿಗಾಗಲಿ ಅಥವಾ ಆ ಟೀಮ್ ನಿರ್ವಹಿಸಿಕೊಂಡು ಮುಂದುವರಿಸಿಕೊಂಡು ಹೋಗ್ತಾ ಇರುವ ಮೇಟ್ಗಾಗ್ಲಿ ಮೇಟ್ ಅಂತ ಹೇಳಿ ಸರ್ಟಿಫೈಡ್ ಮಾಡಿಲ್ಲ. ಇನ್ನೂವರೆಗೂ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ರು. ಮೇಟ್ಗೆ ಸಿಗಬೇಕಾದ ಯಾವುದೇ ಸೌಕರ್ಯಗಳನ್ನು ಕೊಟ್ಟಿಲ್ಲ, ತರಬೇತಿ ಕೊಟ್ಟಿಲ್ಲ. ನೆಕ್ಸ್ಟ್ ನರೇಗಾ ಕಾರ್ಮಿಕರಿಗೆ ಪೇಮೆಂಟ್ ಬಿಟ್ಟು ಒಳ್ಳೆ ಮೆಜರ್ಮೆಂಟ್ ಬಂದ್ರೆ ಪೇಮೆಂಟ್ ಸರಿಯಾದ ಪೇಮೆಂಟ್, ಇಲ್ಲಾಂದ್ರೆ ಕಡಿಮೆ ಪೇಮೆಂಟ್ ಕೊಡ್ತಾ ಇದ್ದು. ಮತ್ತು ಅವ್ರಿಗೆ ಸಿಗಬೇಕಾದ ನೆರಳಾಗ್ಲಿ, ಬಿಸಿಲಲ್ಲಿ ಮಳೆಯಲ್ಲಿ ದುಡಿತಿರುವ ಕಾರ್ಮಿಕರಿಗೆ ನೆರಳಾಗ್ಲಿ, ನೀರಿನ ವ್ಯವಸ್ಥೆ ಆಗಲಿ, ವೈದ್ಯಕೀಯ ಸೌಕರ್ಯಗಳಾಗಲಿ, ಇನ್ಯಾವುದೇ ಸೌಲಭ್ಯಗಳನ್ನು ನರೇಗಾ ಕಾರ್ಮಿಕರಿಗೆ ಸಿಗದಂತೆ ಅಧಿಕಾರಿಗಳು ಕಂಡು ಕಾಣದಂತೆ ಅಧಿಕಾರಿಗಳು ಜಾಣತನವನ್ನ ತೋರಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು 3 ವರ್ಷಗಳಿಂದ ಸತತ ಪಟ್ಟಿದ್ದೇ. ಮೊದಲೆಲ್ಲ JCB ಹಚ್ಚಿ ಕೆಲಸಗಳನ್ನು ಮಾಡಿಸ್ತಾ ಇದ್ರು. ಆದ್ರೆ ಪ್ರತಿ ಊರ ಇದು ಒಂದೇ ಗ್ರಾಮ ಪಂಚಾಯತಿ ಅಂತಲ್ಲ, ಬೆಳಗಾವಿ ಜಿಲ್ಲೆಯ ಪ್ರತಿ ಗ್ರಾಮ ಪಂಚಾಯತಿಗಳಲ್ಲೂ ಇದೇ ನಡೆದಿದೆ. JCB ಹಚ್ಚೋದ, ಲೂಟಿ ಹೊಡ್ಸೋದ, ಎಲ್ಲಾ ಅಧಿಕಾರಿಗಳು ಸಮಪಾಲು ತೆಗೆದುಕೊಳ್ಳೋದ. ಇದನ್ನ ನಾವು ರಾಜಾರೋಷವಾಗಿ ಹೇಳ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಇದನ್ನೇ ಮಾಡಿದಾರ 20 ವರ್ಷದಿಂದ. JCB ಹಚ್ಚಿ ಕೆಲಸ ಮಾಡಿಸ್ತಾ ಇದ್ರು. ಈಗ ನಾವು 3 ವರ್ಷದಿಂದ ನಾವು ನರೇಗಾ ಕಾರ್ಮಿಕರದೇವಿ ಅಂತ ಹೇಳಿ ಅವು ಕೂಲಿ ಕಾರ್ಡ್ ಮಾಡ್ಕೊಂಡಿವಿ. ಅವು ಕೂಲಿ ಕಾರ್ಡ್ ಏನ್ ಮಾಡ್ತಾ ಇದ್ರಂದ್ರ ನಮ್ಮ ಗ್ರಾಮ ಪಂಚಾಯತಿ 3 ಊರುಗಳಿಗೆ ಸಂಬಂಧಪಟ್ಟೈತಿ. ಮರ್ಕುಂಬಿ, ಹಿರೇಕೊಪ್ಪ, ಚಿಕ್ಕೊಪ್ಪ 3 ಊರುಗಳಿಗೆ ಸಂಬಂಧಪಟ್ಟೈತಿ. ನರೇಗಾ ಕಾರ್ಮಿಕರ ಬೋಗಸ್ ಬಿಲ್ ತೆಗೆಯೋದಕ್ಕೋಸ್ಕರ ಹಿರೇಕೊಪ್ಪದ ಕೂಲಿ ಕಾರ್ಡ, ಚಿಕ್ಕೊಪ್ಪದ ಆಧಾರ್ ಕಾರ್ಡ, ಬ್ಯಾಂಕ್ ಪಾಸ್ಬುಕ್ ಮತ್ತೊಂದು ಊರಿಂದು 3 ಊರುಗಳ ಮಿಕ್ಸ್ ಮಾಡಿ ಒಂದು ಕೂಲಿ ಕಾರ್ಡ ಒಬ್ಬ ಕಾರ್ಮಿಕ ದುಡಿದ್ರ ಆ ಖಾತೆಗೆ ಜಮಾ ಆಗ್ತಿದ್ದಿಲ್ಲ. ನಿಜವಾದ ಫಲಾನುಭವಿಗೆ ಪೇಮೆಂಟ್ ಸಿಗ್ತಿದ್ದಿಲ್ಲ. ಅದನ್ನೆಲ್ಲ ಮಿಕ್ಸ್ ಬಾಜಿ ಮಾಡಿ ಯಾರಿಗೂ ಅರಿಯದಂತೆ ಇಷ್ಟು ದಿವಸ ಸಂಬಂಧಪಟ್ಟ ಅಧಿಕಾರಿಗಳಿಂದ ಹಿಡಿದು ಅಲ್ಲಿಯ ಕಾರ್ಯಕರ್ತರೆಲ್ಲ ಸೇರಿ ಕೆಲಸ ಮಾಡಿ 20 ವರ್ಷಗಳಿಂದ ಲೂಟಿ ಹೊಡಿತಾ ಬಂದಿದ್ರು. ಇದನ್ನ ನಾವು ಈಗ 3 ವರ್ಷದಿಂದ ಇದನ್ನ ತಪ್ಪಿಸಿ ನಾವೇ ಸ್ವತಃ ನರೇಗಾ ಕಾರ್ಮಿಕರೇ ಕೆಲಸ ಮಾಡ್ತೀವಿ. ನಮಗೆ ಸಪರೇಟ್ ಕೂಲಿ ಕಾರ್ಡ್ ಕೊಡ್ರಿ, ಅವ್ ಹಳಿ ಕೂಲಿ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಮಾಡ್ರಿ ಅಂದಿದ್ವಿ. ಆದ್ರೆ ಇನ್ನೂ ಸರಿ ಮಾಡಿಲ್ಲ. ಕೂಲಿ ಕಾರ್ಡ್ಗಳ ಸಾಕಷ್ಟ ಒಂದು ಇವ್ರಿಗೆ ನಾವು 3 ವರ್ಷದಿಂದ ಅಧಿಕಾರಿಗಳ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರ, ಮೋಸ ಮಾಡ್ತಾ ಇದ್ದಾರ, ವಂಚನೆ ಮಾಡ್ತಾ ಇದ್ದಾರ. ನಿಜವಾದ ಕೂಲಿ ಕಾರ್ಮಿಕರಿಗೆ ಸರಿಯಾದ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ. ಭ್ರಷ್ಟರೇ, ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ. ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ. ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ. ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ. ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. KRS
ಭ್ರಷ್ಟರೇ ಪವಿತ್ರ ರಾಜಕಾರಣ ಬಿಟ್ಟ ತೊಲಗಿ, ಭ್ರಷ್ಟರೇ ಪವಿತ್ರ ರಾಜಕಾರಣ ಬಿಟ್ಟ ತೊಲಗಿ, ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ, ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ, ನಿರ್ಮಿಸೋಣ, ಲಂಚ ಮುಕ್ತ ಕರ್ನಾಟಕ, ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ನಿರ್ಮಿಸೋಣ, ಬಸವಣ್ಣವರ ಕಲ್ಯಾಣ ಕರ್ನಾಟಕ, ನಿರ್ಮಿಸೋಣ, ಬಸವಣ್ಣವರ ಕಲ್ಯಾಣ ಕರ್ನಾಟಕ, ನಿರ್ಮಿಸೋಣ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ, ನಿರ್ಮಿಸೋಣ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ. ನಿರ್ಮಿಸೋಣ. ನಮಸ್ಕಾರ ಸ್ನೇಹಿತರೆ. ಏನು ನಮ್ಮ ಬೆಳಗಾವಿ ಜಿಲ್ಲೆಯ ಪಂಚಾಯಿತಿಗಳಲ್ಲಿ ಆಗುವಂತ ವಂಚನೆಗಳು, ಏನು ಇಡೀ ಬೆಳಗಾವಿ ಜಿಲ್ಲೆಯ ಎಲ್ಲ ಪಂಚಾಯಿತಿಗಳಲ್ಲಿ ಇದೇ ವ್ಯವಸ್ಥೆ ಇದೆ. GCB ಇಂದ ಕೆಲಸ ಮಾಡೋದು, ದುಡ್ಡು ಲೂಟಿ ಹೊಡೆಯೋದು, ಇದು ಒಂದೇ ಕೆಲಸ. ಆದ್ದರಿಂದ ಇವತ್ತು ನಾವು ಏನು ನಮ್ಮ ಬೆಳಗಾವಿ ಜಿಲ್ಲೆಯ ಸೌಂದರ್ಯ ತಾಲೂಕಿನ ಮರಕುಂಬಿ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತ ಕಾರ್ಮಿಕರ ಏನು ಇವತ್ತು ಒಂದು ಅಹವಾಲವನ್ನು ತೆಗೆದುಕೊಂಡು ಇಲ್ಲಿ ನಮ್ಮ CA ಅವರಿಗೆ ಮನವಿ ನೀಡಬೇಕೆಂದು ಇವತ್ತು ನಾವು ಇಲ್ಲಿ ಸೇರಿರುವ ಉದ್ದೇಶ. ಏನು ಇಲ್ಲಿ 4 ವರ್ಷಗಳಿಂದ ಇವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವ್ರು ಸರಿಯಾಗಿ ಟೈಮ್ ತಕ್ಕಂತೆ ಪೇಮೆಂಟ್ ಬರ್ತಾ ಇಲ್ಲ. ಇಲ್ಲಿ ಯಾವುದೇ ಅಧಿಕಾರಿಗೆ 1 ಮಂತ್ ಆದ್ರೆ ಅವ್ರು ಸರಿಯಾಗಿ ಟೈಮಿಗೆ ಪೇಮೆಂಟ್ ಬರುತ್ತೆ. ಆದರೆ ಇಲ್ಲಿ ಬಡವರಿಗೆ ಮತ್ತು ಏನು ನಿರ್ಗತಿಕರಿಗೆ ಇವತ್ತು ಸರಿಯಾಗಿ ಪೇಮೆಂಟ್ ಬರ್ತಾ ಇಲ್ಲ. ಇವತ್ತು 4 ತಿಂಗಳಿಂದ ಪೇಮೆಂಟ್ ಬಂದಿಲ್ಲ ಅಂತ ಇದ್ದಾರೆ. ಅದೇ ಉದ್ದೇಶಕ್ಕೆ ಇವತ್ತು ನಾವು CA ಅವರ ಗಮನಕ್ಕೆ ತಗೊಂಡ್ಬರೋಣಂತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಒಂದು ಒಳ್ಳೆಯ ರಾಜಕಾರಣ ಮಾಡಬೇಕು, ಒಂದು ಒಳ್ಳೆಯ ರಾಜಕೀಯ ಮಾಡಬೇಕು, ಏನು ಕರ್ನಾಟಕದಲ್ಲಿ ಲಂಚ ಮುಕ್ತ ಮಾಡಬೇಕು, ಭ್ರಷ್ಟಾಚಾರ ಮುಕ್ತ ಮಾಡಬೇಕು, ಹಲವಾರು ಹೋರಾಟಗಳನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲಿ ಯಾರಿಗೆ ಅನ್ಯಾಯ, ದೌರ್ಜನ್ಯ, ಅನಾಚಾರ ಆಗ್ತದೆ ಅಂತವರ ಬೆನ್ನೆಲುಬಾಗಿ ಇವತ್ತು ನಿಲ್ಲುತ್ತಿರುವ ಏಕೈಕ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಅದೇ ರೀತಿ ಇವತ್ತು ಇವರಿಗೆ ಏನಾಗಿದೆ ಅನ್ಯಾಯದ ಬಗ್ಗೆ ಇವರ ಬಾಯಲ್ಲಿ ಅಂತ ಹೇಳೋಣ. ಪಂಚಾಯತಿಂದ ಏನು ಸೌಲಭ್ಯ ಸಿಕ್ಕಿಲ್ರಿ, ಇದನ್ನು ಸರ್ ಸಿಕ್ಕಿಲ್ರಿ, ಮಾಡಂದ್ರೆ ಮಾಡೋದಿಲ್ಲತ್ತಾರ್ರಿ. ಮತ್ತು ಶೌಚಾಲಯದೂ ಸಿಕ್ಕಿಲ್ರಿ, ಇಂಟು ಗುಂಡಿನೂ ಸಿಕ್ಕಿಲ್ರಿ, ಏನು ಸೌಲಭ್ಯ ನಮ್ಗೆ ಸಿಕ್ಕಿಲ್ರಿ. 4 ತಿಂಗಳಾದ್ರೆ ನಾವು 10 ವಾರ ಆದ್ರಿ ಕೆಲಸ ಮಾಡಿ ನಮ್ಗೆ ಬರಾಗಿಲ್ಲ. ನೋಡಿ ಬಂಧುಗಳೇ, ಇದು ಯೋಜನೆಗಳು ಬರೀ ಹೆಸರಿಗೆ ಆಗಿದೆ. ಯಾವುದೇ ರೀತಿ ಫಲಾನುಭವಿಗಳಿಗೆ ಯೋಜನೆಗಳು ಸಿಗ್ತಾ ಇಲ್ಲ. ಇವಾಗ ಒಂದು ಕಾರ್ಮಿಕರಿಗೆ ಒಂದು ಹಲವಾರು ಯೋಜನೆಗಳಿದೆ. ಅವರಿಗೆ ಒಂದು ನೀರಿನ ವ್ಯವಸ್ಥೆ ಬೇಕು, ಮತ್ತು ಒಂದು ಅವರಿಗೆ ಟೆಂಟ್, ಒಂದು ಏನಲ್ಲಿ ಏನಾದ್ರು ವಿಶ್ರಾಂತಿ ಮಾಡಕ್ಕೆ ಟೆಂಟ್ ಹಾಕುವಂತ ಟೆಂಪ್ರರಿ ಟೆಂಟ್, ಹೌಸ್ ಎಲ್ಲ ವ್ಯವಸ್ಥೆ ಯಾವುದೇ ರೀತಿ ವ್ಯವಸ್ಥೆ ಅವರಿಗೆ ಸಿಗ್ತಾ ಇಲ್ಲ. ಅದರ ಬಗ್ಗೆ ಏನಾದ್ರು ಮೇಡಮ್ ಹೇಳ್ತೀವಿ? ದುಡ್ಡಿನ ಪೇಮೆಂಟ್ ಬಿಟ್ರೆ ಯಾವುದೇ ನರೇಗಾ ಕಾರ್ಮಿಕರಿಗೆ ಸಿಗಬೇಕಾದ ಸರ್ಕಾರಿ ಸವಲತ್ತುಗಳಿಂದ ನಾವಿಂದ ಎಲ್ಲ ನರೇಗಾ ಕಾರ್ಮಿಕರು ವಂಚಿತರಾಗ್ತಾ ಇದ್ದೀವಿ. ಇದನ್ನ ನಮಗ ಕೊಡ್ಬೇಕಂತ ಅಧಿಕಾರಿಗಳಲ್ಲಿ ನಾವು ಸಾಕಷ್ಟು ಬಾರಿ ವಿನಂತಿ ಮಾಡಿಕೊಂಡ್ರು ಸಹ ಸ್ಪಾಟ್ ಮೇಲೆ ಅಧಿಕಾರಿಗಳು ಬಂದು ವಿಸಿಟ್ ಮಾಡಿದ್ರು ಕೂಡ ಇನ್ನೂವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. 4 ತಿಂಗಳಾಯ್ತು, ನಾವು 10 NMR ಮುಗಿಸಿದ್ರು ಸಹ ನಮಗೆ ಇನ್ನೂವರೆಗೂ ಪೇಮೆಂಟ್ ಬಂದಿಲ್ಲ. ಅಧಿಕಾರಿಗಳಿಗೆ ತಿಂಗಳ ಮುಗಿಯೋದ್ರೊಳಗ ಪೇಮೆಂಟ್ ಬರುತ್ತಾ, ಅವ್ರ ಜೀವನ ನಡೆಯುತ್ತಾ. 4 ತಿಂಗಳ ಗಂಟೆ ಪೇಮೆಂಟ್ ಬರಲಿಲ್ಲ ಅಂದ್ರೆ ಈ ಜನ ಬಡ ಜನ ಹೆಂಗ್ ಜೀವನ ಮಾಡ್ಬೇಕು? ಸಾಕಷ್ಟು ಇವರು ಸಂಘಗಳದಾವ, ಸಂಘಗಳ ಏಜೆನ್ಸಿಗಳ ಸಾಲ ಕಟ್ಟದೇ ಇದ್ರ, ಬಡ್ಡಿ ಕಟ್ಟದೇ ಇದ್ರ, ನಮ್ ನರೇಗಾ ಬಿಲ್ ಬಂದಿಲ್ಲ ಅಂದ್ರ ಅವ್ರು ಯಾಕೆ ಬಿಡ್ತಾರ? ಇನ್ನ ಡಬಲ್ ಬಡ್ಡಿ ಕಟ್ಟಿಸ್ಕೊತಾರೆ ವಿನಃ ಕನ್ಸೆಷನ್ ಮಾಡಂಗಿಲ್ಲ. ಇದನ್ನ ಅರ್ಥ ಮಾಡಿಕೊಂಡು ಅಧಿಕಾರಿಗಳು ನಮ್ಗೆ ಬರಬೇಕಾದ ಸಂಬಳಕ್ಕೆ 4 ತಿಂಗಳ ಬಡ್ಡಿ ಹಾಕಿ ಕೊಡ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಪಗಾರ ಇತ್ತು ಬಡ್ಡಿ ಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತೀವಿ ನಾವು. 3 ವರ್ಷದಿಂದ ಮೇಟ್ ಆಗಿ ಕೆಲಸ ಮಾಡುತ್ತಿರುವ ಆ ಮೇಟಿಗೆ ಯಾವುದು ಮೇಟಿ ಮೊದಲೇ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ. ಕಾಟಾಚಾರಕ್ಕೆ ನಿಮಗೆ ಮೇಟಿ ಕೊಟ್ಟಿವಿ ಅಂತ ಹೇಳ್ತಿದ್ದಾರೆ. ಇನ್ನೂವರೆಗೂ ನಮಗೆ ಕನ್ಫರ್ಮ್ ಆಗಿಲ್ಲ ಮೇಟಿ ಕೊಟ್ಟಾರೋ ಇಲ್ಲೋ. ಮೇಟಿ ಕೊಟ್ಟರೆ ಏನು ಗೊತ್ತಾಗ್ತದೆ? ಅದರಿಂದ ಆ ಮೇಟಿಗೂ ಯಾವುದೇ ಫಲವನ್ನು ಇನ್ನೂವರೆಗೂ ಪಡಿತಾ ಇಲ್ಲ. ಮೇಟಿಗೆ ಒಂದು ತರಬೇತಿನೂ ಅರೇಂಜ್ಮೆಂಟ್ ಮಾಡಿಲ್ಲ ಈ ಅಧಿಕಾರಿಗಳು. ಕೂಲಿ ಕಾರ್ಮಿಕರನ್ನು ಪ್ರೋತ್ಸಾಹಿಸುವ ಯಾವುದೇ ಪ್ರೋಗ್ರಾಮ್ಗಳನ್ನು ನಮ್ಮಲ್ಲಿ ಹಾಕಿಕೊಂಡಿಲ್ಲ. ಇನ್ನೂ ಅವ್ರನ್ನ ಬೆದರಿಸಿ ಅವರಿಗೆ ಬಾಜು ಹೊಲಗಳ ಕಡೆಯಿಂದ, ಬಾಜು ಮನೆಯವರ ಕಡೆಯಿಂದ ಇನ್ನ ಧಮಕಿಗಳನ್ನ ತರ್ತಾ ಇದ್ದಾರೆ ವಿನಃ ಅವರು ನಮ್ಮನ್ನು ಯಾವುದೇ ತರಹ ಪ್ರೋತ್ಸಾಹ ರೀತಿಯಲ್ಲಿ ನೋಡ್ತಾ ಇಲ್ಲ. ಕೂಲಿ ಕಾರ್ಮಿಕರು ಅನ್ನೋ ರೀತಿ ಅವರಿಗೆ ಭಾವನೆ ಬರ್ತಾ ಇಲ್ಲ. ನಮ್ಮ ಈ ನರೇಗಾ ಕಾರ್ಮಿಕರಲ್ಲಿ ಒಂದು ತರ ಅಧಿಕಾರಿಗಳಿಗೆ ದ್ವೇಷನೇ ಇದೇನೋ ಅನ್ಸುತ್ತದೆ. ಯಾಕಂದ್ರೆ ಇಷ್ಟು ವರ್ಷ ಲೂಟಿ ಹೊಡೆದು ಬಿಸ್ನೆಸ್ ಮಾಡಿದಾರ. ಅದಕ್ಕೆ ನಾವು ಇವತ್ತು ನಿಜವಾಗಿ ದುಡಿದು ಪೇಮೆಂಟ್ ತಗೋತೀವಿ. ನಿಜವಾದ ಕೂಲಿ ಕಾರ್ಮಿಕರಾಗಿ ನಾವು ದುಡಿತಾ ಇದ್ದೀವಿ.
ಇದನ್ನ ಅರ್ಪಿಸಿಕೊಳ್ಳುವ ಶಕ್ತಿ ಅಧಿಕಾರಿಗಳಲ್ಲಿ ಇದೆಯೋ ಇಲ್ಲೋ ಅನ್ನೋದೇ ನಮಗ ಪ್ರಶ್ನೆ ಆಗಿ ಕಾಡ್ತಾ ಇದೆ. ಯಾಕಂದ್ರೆ ನಿಜವಾಗಿಯೂ ಕೂಲಿ ಕಾರ್ಮಿಕರ ಅಭಿವೃದ್ಧಿ ದೃಷ್ಟಿಯಿಂದ ಅಧಿಕಾರಿಗಳು ವಿಚಾರ ಮಾಡ್ತಾ ಇದ್ದಾರೆ. ನಮ್ಮ ನರೇಗಾ ಕಾರ್ಮಿಕರನ್ನು ಪ್ರೋತ್ಸಾಹ ಮಾಡ್ತಿದ್ರು. ಅಧಿಕಾರಿಗಳು ನಮ್ಮನ್ನ ಪ್ರೋತ್ಸಾಹ ಮಾಡ್ತಿಲ್ಲಪ್ಪ ಅಂದ್ರೆ ನಮಗೆ ಇದರಿಂದ ಏನ್ ಅರ್ಥ ಆಗ್ತಾ ಇದೆ ಅಂದ್ರೆ ನಾವು ಕೂಲಿ ಕೆಲಸ ಮಾಡೋದೇ ಅಪರಾಧವೇನೋ ಅಂತ. ಎಷ್ಟು ತಿಂಗಳು ಪೇಮೆಂಟ್ ಬಂದಿತ್ತು, ಯಾವ ಏನು ಕೆಲಸ ಮಾಡ್ತೀವಿ ಅದನ್ನೆಲ್ಲ ನಾವು ನರೇಗಾ ಕೆಲಸ ಮಾಡಿದವ್ರಿ. ನಮ್ಗೆ 10 ವಾರ ಆದ್ರಿ ಪೇಮೆಂಟ್ ಹಾಕಿಲ್ರಿ, 4 ತಿಂಗಳಾದ್ರಿ. ನಮ್ಗೆ ಬಡ್ಡಿ ಕಟ್ಟೋದು ಎಲ್ಲ ತೊಂದರೆ ಆಗೈತಿ. ಪಂಚಾಯತಿ ಭಾರ ನಾವೇನು ಮಾಡ್ತಾರ್ರಿ, ಅವ್ರು ಉಪ್ಪಿಟ್ಟು ಹಾಕಿಲ್ರಿ, ದನ್ ಕಟ್ ಮಾಡಂದ್ರೆ ಮಾಡೋಲ್ರಿ. ಹಿಂಗೂ ಗುಂಡಿ ಮಾಡಿದ್ರೆ ಅದನ್ನೆಲ್ಲ ತೆಗೆದು ಕೊಡ್ತಾರ್ರಿ, ಬಿಲ್ ಬರ್ತಾ ಇಲ್ರಿ. ನಾವು ಅವ್ರು ಹಾಕ್ಬೇಕೆಲ್ಲ ಮುಖ್ಯ ನಾವು ಕೈಲಿಂದ ಮಾಡ್ಕೊಂಡ್ರೆ ಅದನ್ನೆಲ್ಲ ತೆಗೆದು ಮತ್ತೆ ತೆಗೆದು ಕೊಡ್ತಾರೆ. ಹೆಂಗೆ ಕೊಡ್ತೀವಿ ನಮ್ಗೆ ಆದದ್ದು ನಾವು ಹೇಳೋದು. ಏನು ಕೆಲಸ ಮಾಡಿದ್ವಿ, ನಾವು ಹಳದ ಕೆಲಸ ಮಾಡಿದ್ವಿ. ಎಷ್ಟು ದಿವಸ ಮಾಡಿದ್ವಿ? 4 ತಿಂಗಳು ಮಾಡೇವ್ರಿ, 10 ವಾರಿಗೆ. ಎಷ್ಟು ಜನ ಅದಾರ ಹಿಂಗೆಲ್ಲ? ನೂರಾರು ಕಾರ್ಮಿಕರು ಹಾಂ ನೂರಾರು ಕಾರ್ಮಿಕರು ದುಡಿಯಾದವ್ರಿ. ಒಬ್ಬರದು ಪೇಮೆಂಟ್ ಆಗಿಲ್ರಿ, 1 ವಾರದ ಪೇಮೆಂಟ್ ಹಾಕ್ಯಾರ್ರಿ. ನಾವೀಗ ಬಡ್ಡಿ ಕಟ್ಟಿದ್ರೆ ಸಾಲ ತೆಗಿಸೋ ಸಿಕ್ಕಲ್ಲಿ ಬಡ್ಡಿ ಕಟ್ಟಿದ್ರೆ ಮನಿ ಮುಟ್ಟ ಬಂದು ಕುಡಿರ್ತಾರ್ರಿ. ಈಗ ನಾವು ಅವ್ರು ರೊಕ್ಕ ಹಾಕ್ತಾರೆ, ನಾವ್ ಏನ್ ಕಟ್ಟೋದ್ರಿ? ನೀವು ಎಷ್ಟು ಅಮೌಂಟ್ ಬರ್ಬೇಕ್ರಮ್ಮ ನಿಮ್ಮದು? 20 ಸಾವಿರ ರೀ, 10 ವಾರದ್ರಿ 20 ಸಾವಿರ ಬರ್ಬೇಕು. ಒಬ್ಬೊಬ್ರದ್ದು? ಹಾಂ ಬರ್ಬೇಕ್ರಿ. ಮತ್ತೆ ಬಡ್ಡಿ ಹಾಕಿ ನಾವು ಬಡ್ಡಿ ಕಟ್ಟೋದು ಅಂದ್ಬೇಕು, ಅವ್ರು ಬಡ್ಡಿ ಹಾಕಿ ಕೊಡ್ಬೇಕ್ರಿ ನಮಗೆ. ಹಾಂ ಎಷ್ಟು ಜನ ಅದಾರಮ್ಮ ಹಿಂಗೆ 20,000ದಂಗೆ? 100 ಜನ. ಎಷ್ಟು 1 ವಾರದ್ದು ಬಂದದ್ರಿ, 4 ತಿಂಗಳು ತಪ್ಪಿ 1 ವಾರದ್ದು ಬಂದದ್ರಿ. ಯಾವ ಪಂಚಾಯತಿ ರಮ್ಮ? ಮರಕುಂಬಿ ಗ್ರಾಮ ಪಂಚಾಯತಿ. ಏನಂತಾರೆ ಪಂಚಾಯತ್ ಅವ್ರು ಹೋದ್ರಿ? ಪಂಚಾಯತ್ ಹೋದ್ರೆ ಏನಂತಾರೆ? ಪಂಚಾಯತಿಗೋರು ಅವ್ರು ಹಾಕ್ತಾರ ತಗೋರಿ, ನಾವೇನ್ ಮಾಡೋಣ ಅಂತಾರ. ಯಾರು ಹಾಕ್ಬೇಕಂತ? ಬೇಕು ನಾವು ಅಧಿಕಾರಿಗಳು ಹಾಕ್ತೀವಿ. ನಮ್ಮನ್ನ ಪೇಮೆಂಟ್ ಬಂದಿರಂತ ಓಕೆ ರಮ್ಮ, ನಮ್ಮೂನ ಆಗಿಲ್ರಿ, ನಿಮ್ಗೂ ಎಲ್ಲ ಪೇಮೆಂಟ್ ಬಂದಿಲ್ಲ. ಓಕೆ ಓಕೆ. ಹೇಳ್ರಮ್ಮ, ನೀವು ನೀವು ಕೆಲಸ ಮಾಡೋದು ನಾನೇ ಮೇಡಾಗಿ ಕೆಲಸ 3 ವರ್ಷದಿಂದ ಮಾಡ್ತಾ ಇದ್ದೀನಿ. ಯಾಕೆ ನೀವು ಫುಲ್ ಎಕ್ಸ್ಪೀರಿಯನ್ಸ್ ಇದೆ ಮೇಡಮ್? ಹೇಳಿ ಮೇಡಮ್. ಓಕೆ ರಮ್ಮ. ನಮಸ್ತೆ ಬಂಧುಗಳೇ, ನಾವಿಂದು ಮರಕುಂಬಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವ ನರೇಗಾ ಗ್ರಾಮದ ನರೇಗಾ ಕಾರ್ಮಿಕರಾಗಿದ್ದು 3 ವರ್ಷಗಳಿಂದ ಇಲ್ಲಿ ಸತತವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ಇಲ್ಲಿ ಯಾರನ್ನು ನಮ್ಮ ಟೀಮ್ ನಲ್ಲಿ ಭೇಟಿ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಭೇಟಿಗೆ ಯಾವುದೇ ಸರ್ಟಿಫೈಡ್ ಕೊಟ್ಟಿಲ್ಲ, ಭೇಟಿ ಪೇಮೆಂಟ್ ಕೊಡ್ತಾ ಇಲ್ಲ. ಪಂಚಾಯತಿಗೆ ಹೋಗಿ ನಾವು ಇಲ್ಲಿ ಮಟ್ಟ ಈಗ 3ನೇ ಸಾರಿ ಬರೋದು, ಜಿಲ್ಲಾ ಪಂಚಾಯತಿಗೆ ಬರೋದು ಈಗ 3ನೇ ಬಾರಿ ನಾವು ಭೇಟಿ ಪೇಮೆಂಟ್ ಮಾಡ್ರಿ ಸರ್, ಭೇಟಿಗೆ ಸೌಲಭ್ಯಗಳನ್ನ ಕೊಡ್ರಿ, ನರೇಗಾ ಕಾರ್ಮಿಕರಿಗೆ ಸೌಲಭ್ಯ ಕೊಡ್ರಿ ಅಂತೇಳಿ 100 ಬಾರಿ ನಾವು ಪಂಚಾಯತಿಗೆ ಹೋಗಿದ್ದೀವಿ. ನಮ್ಗೆ ಕೆಲಸ ಕೊಡ್ರಿ ಅಂತ ಇಷ್ಟು ದಿವಸ 3 ವರ್ಷದ ಹೋರಾಟ ಮಾಡಿದೀವಿ. ಆದ್ರೆ ಇನ್ನ ನಮಗೆ ಪೇಮೆಂಟ್ ಕೊಡ್ರಿ, ಸೌಲಭ್ಯಗಳನ್ನ ಕೊಡ್ರಿ ಅಂತ ಇನ್ನು ಹೋರಾಟ ಮಾಡೋ ಕಾಲ ಇವತ್ತು ಫಸ್ಟ್ ಹೆಜ್ಜೆ ಇಟ್ಟಿದೀವಿ. ಇದಕ್ಕೆ ಏನ್ ಪರಿಹಾರ ಸಿಗತ್ತಾ ಅಧಿಕಾರಿಗಳಿಂದ ನೋಡೋಣ. 4 ತಿಂಗಳಾಯ್ತು ನಮಗೆ ಪೇಮೆಂಟ್ ಆಗಿಲ್ಲ. 10 NMRದಿಂದ ನಾವು 10 NMR ಆತು ಫ್ರೀ ದುಡ್ಡು ಹಾಕ್ತೀವಿ. ಸಂಘಗಳಲ್ಲಿ ಸಾಲಗಳನ್ನು ಕಟ್ರಿ ಅಂತ ಹೇಳಿ ಮನಿ ಮಠ ಬಂದ್ ಕುದ್ರಾತಾರ. ನಮ್ ನರೇಗಾ ಪೇಮೆಂಟ್ ಆಗಿಲ್ಲ ಅಂದ್ರೆ ಯಾವ ಸಂಘದ ಏಜೆನ್ಸಿನೂ ವಾಪಸ್ ಹೋಗಲ್ಲ, ಬಡ್ಡಿ ಕಟ್ಕೊಂಡನ ಮುಂದೆ ಕಾಲಿಡ್ತಾರ, ಮನಿ ಬರ್ತಾ ಇದ್ದಾರ. ಇದರಿಂದ ನಮಗೆ ತಪ್ಪಿಸ್ಕೋಬೇಕಾಗೈತಿ. ಆದ್ರಿಂದ ನರೇಗಾ ನಾವು ದುಡಿದ ನಾವು ಪಗಾರ ಕೇಳತ್ತೀವಿ. ನಮ್ಮ ಬೆವರ ಹನಿಯ ಪ್ರತಿಫಲವನ್ನು ನಾವು ಅಧಿಕಾರಿಗಳಲ್ಲಿ ಕೇಳ್ತಾ ಇದ್ದೀವಿ. ಯಾರ ಮನೆ ಆಸ್ತಿನೂ ನಾವು ಕೇಳ್ತಾ ಇಲ್ಲ. ನಾವು ದುಡಿದ ಪ್ರತಿಫಲವನ್ನ ನಮಗೆ ನೀಡಿ ಸ್ವಾಮಿ, ನಿಮ್ ಮನಿ ಬಂದು ಕುಂತಿಲ್ಲ, ನಾವು ಹೊಲ ಕೊಡ್ರಿ, ಮನಿ ಕೊಡ್ರಿ ಅಂತ ಹೇಳಿ ನಾವು ದುಡಿದು ತಿನ್ನುವ, ಪ್ರತಿದಿನ ದುಡಿದು ತಿನ್ನುವ ನರೇಗಾ ಕಾರ್ಮಿಕರು, ನಮ್ಮ ನರೇಗಾ ಕಾರ್ಮಿಕರ ಕೂಗು ನಿಮಗೆ ಇನ್ನೂ ಕೇಳ್ತಾ ಇಲ್ವಾ? ನಾವು 4 ತಿಂಗಳಿಂದ ಬೊಬ್ಬೆ ಹೊಡ್ಕೊಳ್ತಾ ಇದೀವಿ. 3 ವರ್ಷ 20,000 ರೂಪಾಯಿ ಬರ್ಬೇಕ್ರಿ ಸರ್ ನಮ್ಗೆ. ಒಬ್ಬೊಬ್ಬರದ್ದು 20,000 ರೂಪಾಯಿ. 100 ಕಾರ್ಮಿಕರು ದುಡಿತಾ ಇದ್ದಾರೆ. ಎಲ್ಲೂ ಬಿಲ್ ಆಗಿಲ್ಲ ಅಂತ ಇದ್ದಾರೆ. ಬಿಲ್ ಆಗಿಲ್ಲ ಅಂದ್ರೆ ಅಧಿಕಾರಿಗಳಿಗೆ ಪೇಮೆಂಟ್ ಬರೋದೇನು ನಿಲ್ಸಿದಾರೇನ? ಅಧಿಕಾರಿಗಳಿಗೆ ಪೇಮೆಂಟ್ ಬರ್ತಾ ಇದೆ ಅಂದ್ರೆ ನಮ್ಗೆ ಯಾಕೆ ಕೊಡ್ತಾ ಇಲ್ಲ? ಓಕೆ ರಮ್ಮ, ನಿಮ್ಮ ಹೆಸರು? ಶಕುಂತಲಾ. ಭ್ರಷ್ಟರೇ, ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣವರ ಕಲ್ಯಾಣ ಕರ್ನಾಟಕ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ. ಇದೊಂದೇ ಸಮಸ್ಯೆ ಇಲ್ಲ, ಇನ್ನು ಸಾಕಷ್ಟು ಸಮಸ್ಯೆಗಳನ್ನ ಬಂದು ನಾವು ಕಲಿತೀವಿ. ಈಗಾಗಲೇ ನಾವು
ಸೈಡಿಗೆ ತೋರ್ಲಿ. ಮರ್ಕೋಡಿ ಗ್ರಾಮ ಪಂಚಾಯತಿಯಲ್ಲಿ ಅನ್ಯಾಯ ಆಗ್ತಾ ಇದ್ದೇವೆ ಸರ್. ವೇದಿಕೆ ಸಿಗಬೇಕಾದ ಯಾವುದೇ ಸವಲತ್ತುಗಳನ್ನು ಕೊಡ್ತಾ ಇಲ್ಲ. ಮರ್ಕೋಡಿ ಗ್ರಾಮ ಪಂಚಾಯತಿ ಸರ್ ನೂರಾರು ಕಾರ್ಮಿಕರು ದುಡಿತಾ ಇದ್ದು 4 ತಿಂಗಳಿಂದ ಪೇಮೆಂಟ್ ಮಾಡಿಲ್ಲ ಸರ್. 10 NMR ಆಯ್ತು ರೀ. ಅಲ್ಲಿ ಮೇಟಿ ಸರ್ಟಿಫಿಕೇಟ್ ಇನ್ನೂ ಆಗಿಲ್ರಿ ಸರ್. ನೂರಾರು ಕಾರ್ಮಿಕರು ದುಡಿತಿದಾರ. ಆದ್ರೆ ಕಾಗಿ ಗುಬ್ಬಿ ಕತೆ ಹೇಳಿ ಕಳಿಸ್ತಾರ. ಹಾಗೆ ತಮ್ಮ ಹೋಗ್ರಿ ಅಂತಿದ್ದಾರೆ. ನಾವು ಪ್ರತಿ ಸಲ ಇಲ್ಲಿ ಬರೋದು ಇಷ್ಟು ಜನ ತರೋದು ಎಷ್ಟು ತ್ರಾಸ ಇದೆ ನೀವು ನೋಡ್ರಿ ಸರ್. ಇವರೆಲ್ಲ ಯಾರು ದೊಡ್ಡ ಪೇಮೆಂಟ್ ಇದ್ದಾರಲ್ರಿ ಸರ್. ಪೇಮೆಂಟು ಜಾನಿಂದ 2 ತಿಂಗಳಿಂದ ಡಿಸೆಂಬರ್ದಿಂದ ಬಂದಿಲ್ಲ ಸರ್ ಪೇಮೆಂಟ್. 3-4 ಜಿಲ್ಲಾ ಪಂಚಾಯತ್ ಅದಕ್ಕೆ ಒಂದು ಕಂಟ್ರಾನ್ಸಿಂದ ಒಮ್ಮೆಗೆ ಡಿಬಿಟಿ ಆಗಿದೆ. ಇದು ಈ ಗ್ರಾಮ ಪಂಚಾಯತ್ ರೆಸ್ಪೆಕ್ಟ್ ಇಲ್ಲ. ಇದು ಗ್ರಾಮ ಪಂಚಾಯತ್ ಇಲ್ಲ, 6,000 ಗ್ರಾಮ ಪಂಚಾಯತ್ ರೆಸ್ಪೆಕ್ಟ್ ಇಲ್ಲ. ಈ ರಾಜ್ಯದಲ್ಲಿ ಈ ಪೇಮೆಂಟ್ ವಿಷಯದಲ್ಲಿ ಜನವರಿ 25 ಅಥವಾ 24ವರೆಗೆ ಸರ್, ಈ ಯೋಜನೆ ಯಾವ ಉದ್ದೇಶಕ್ಕಾಗಿ ಮಾಡಿಲ್ಲ? ಈ ಯೋಜನೆ ಬಗ್ಗೆ ನಾನು ಮಾತಾಡ್ತೀನಿ. ಬಟ್ ಕೇಳಿ ಮತ್ತೆ ವ್ಯಕ್ತಿ ರಿಜಿಸ್ಟ್ರೇಷನ್ ಆಗಿಲ್ಲ ಸರ್. ಅಲ್ಲಿ ಕೂಲಿ ಕೆಲಸ ಮಾಡ್ತಿರೋ ಕಾರ್ಮಿಕರಿಗೆ ಸಿಗಬೇಕಾದ ಯಾವುದೇ ಸೌಲಭ್ಯ ಸಿಗ್ತಾ ಇಲ್ಲ. ನಿನ್ನೆ ಮೀಟಿಂಗ್ ಆಗಿತ್ತು. ನಿನ್ನೆ ಕಮಿಷನರ್ ಸಾಹೇಬಲ್ಲಿ ಗಮನ ತಂದಿದ್ದೀವಿ. ಅವ್ರು ಕೂಡ ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲಿ ಮಾತಾಡ್ಕೊಂಡಿದ್ದು ಇದು ರಿಲೀಸ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಆ ಕಾರಣಕ್ಕೆ ಭಾಳ ಇಲ್ಲೇ ಆಗಿದೆ. ಮೊನ್ನೆ ನಾವು ದಾಮದುರ್ಗಕ್ಕೆ ಹೋದಾಗ ಮೇಟ್ಸ್ ಎಲ್ಲ ಹೇಳ್ತಾ ಇದ್ದೀವಿ. ಅಲ್ಲಿರುವ ನಮ್ಮ ಕೂಲಿ ಕಾರ್ಮಿಕರು ಹೇಳ್ತಾ ಇದ್ದಾರೆ. ಸರ್ ನರೇಗಾ ಕಾರ್ಮಿಕರಿಗೆ ಸಿಗಬೇಕಾದ ಸೌಲಭ್ಯಗಳು ಯಾವ ಸಿಗ್ತಾ ಇಲ್ಲ ಸರ್. 349 ಪೇಮೆಂಟ್ ಬಿಟ್ರಿ, ಅದು ಸರಿಯಾದ ಮೆಜರ್ಮೆಂಟ್ ಕೊಟ್ಟರೆ ಸರ್. ಮನೆಯೊಳಗೆಲ್ಲ ಬರ್ತಿದ್ದಿದ್ದಲ್ಲ ಮನೆ ಹೇಳಿದ್ದಾರೆ. ಮೇಟ್ ಅವ್ರಿಗೆ ನಾವೆಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿಯಿಂದ ಯಾವ ಮೇಟ್ ರಿಜಿಸ್ಟ್ರೇಷನ್ ಆಗೈತೆ ಹೇಳಿ ಸರ್. ಓಕೆ, ಥ್ಯಾಂಕ್ ಯು. ನೋಡಿ ಮೇಡಮ್, ಇಲ್ಲಿ ಬರ್ತೀರಲ್ಲ. ಇವರಿಗೆ ಅದಸೆಡ್ಡು, ಇಂಗುಗುಂಡಿ, ಶೌಚಾಲಯಗಳು ಅರ್ಹರಿಗೆ ಬಿಟ್ಟು ಅನರ್ಹರ ಪಾಲಾಗಿದಾವ್ರಿ. ನಿಜವಾದ ಪಟ್ಟಿ ಕೊಡಿ ಅಮ್ಮ, ಮಾತ್ರ ವಿಸಿಟಿಗೆ ಬರ್ತಾರೆ. ಈ ಪಂಚಾಯತಿಗೆ ವಿಸಿಟಿಗೆ ಬರ್ತಾರೆ ಸಾಹೇಬರು. ನನಗೆ ಹಿಂದೆ ನೋಡ್ತಾರೆ. ಅನ್ನೋ ರೀತಿಯಲ್ಲಿ ಇವ್ರಿಗೆ ಕಳ್ತೀನಿ. ಒಂದು ದಿವಸ ನಿಮ್ಮ ಪಂಚಾಯತಿಗೆ ಕಳ್ಸಿಕೊಡ್ತೀನಿ. ಬೆಳಗಾವಿ ಜಿಲ್ಲೆದಾಗ ಪ್ರಾಮಾಣಿಕವಾಗಿ ಕೆಲಸ ನಮ್ಮ ಜೊತೆ ಗ್ರಾಮೀಣ ಗ್ರಾಹಕೋತ್ಸವ ಕೂಡ ಕೆಲಸ ಮಾಡ್ತಾರೆ. ಸಮಸ್ಯೆಗಳು ಇದಾವೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇಮಿಡಿಯೇಟ್ ಆಗಿ ನಮ್ಮ ಅಧಿಕಾರಿಗಳಿಗೆ ಕೇಳಿಸಿ ಪರಿಹಾರ ಮಾಡಿಸ್ತೀವಿ. ಒಂದು ದಿವಸ ಇವರೇ ಬರ್ತಾರೆ. ಈ ವಾರದಲ್ಲೇ ಅಲ್ಲ, ಮುಂದಿನ ವಾರದಲ್ಲಿ ಏನಿದೆ ಹೇಳ್ರಿ ಮರ ಎಲ್ಲಿ ಹೋಗಂಗಿಲ್ಲ. ಯಾಕೆ ಹುಡ್ಕೋತೀರಿ ನೀವು ಅರ್ಧ ಗಾಳಕ್ಕೆ ಮಾಡಿಸ್ತೀರಿ ಅವ್ರನ್ನ. ನೋಡ್ರಿ ಬಗ್ಗೆ ಹೊಡಿ ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಬೆಳಗಾವಿ ಜಿಲ್ಲಾ TRS ಪಕ್ಷದ ಅಧ್ಯಕ್ಷ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಅವರ ಅಧಿಕಾರಿಯವರಿಗೆ ಭೇಟಿ ಆದ್ವಿ. ಇವತ್ತು ಅವರು ನಮಗೆ ಹೇಳಿದ್ದಾರೆ, ವಿಶ್ವಾಸ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಏನಿದು ಇದು ಒಂದೇ ಪಂಚಾಯತ್ ಅದಲ್ಲ, ಎಲ್ಲ ಪಂಚಾಯತಿಯಲ್ಲಿ ಯಾವುದೇ ರೀತಿ ಪೇಮೆಂಟ್ ಆಗಿಲ್ಲ. ಆದಷ್ಟು ಬೇಗ ಈಗ ನಿನ್ನೆ ಅವರು ಮೀಟಿಂಗಲ್ಲಿ ಮಾತಾಡಿದಂತೆ ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ. ನೋಡೋಣ ಇವತ್ತು ಏನಾಗುತ್ತೆ ನೋಡೋಣ. ಇದು ಅಪ್ಡೇಟ್ ಹೇಳಿ ನಾವು ಆಯ್ತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭ್ರಷ್ಟರೇ ನಾಡ ಪ್ರೇಮಿಗಳೇ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣವರ ಕಲ್ಯಾಣ ಕರ್ನಾಟಕ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ, KRS ಪಕ್ಷಕ್ಕೆ, ರವಿಕೃಷ್ಣ ರೆಡ್ಡಿ